Hello everyone, myself Lokesh NP. I am Assistant Professor, Department of Commerce, Government Arts and Science Autonomous College, Karwar. In this session, I am going to explain one of the important subject, that is financial accounting, which is related to second semester Bcom. In this session, I am going to explain the unit number 5, fire insurance claim. Firstly, what do you mean by the fire insurance claim? Any loss suffered by a business due to fire, theft and loss of profit can be compensated by taking an appropriate policy with an insurance company. This chapter deals with a loss of stock and other assets due to a fire and the loss of profit due to a fire or breakdown of the machinery. ನೋಡಿ ಇಲ್ಲಿ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಅಥವಾ ಫೈರ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಅಥವಾ ಫೈರ್ ಇನ್ಶೂರೆನ್ಸ್ ಕ್ಲೈಮ್ಸನ್ನು ಯಾವಾಗ ಮಾಡ್ತೀವಿ ಅಂತಂತಂದರೆ, ಯಾವುದೇ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ನಷ್ಟವಾದಾಗ, ಬೆಂಕಿ ಅನಾಹುತವಾದಾಗ, ಕಳ್ಳತನ ಆದಾಗ ಅಥವಾ ಮೆಷಿನರೀಸ್ ಬ್ರೇಕ್ ಡೌನ್ ಆದಾಗ, ಇಂತಹ ಸಂದರ್ಭದಲ್ಲಿ ನಾವು ಫೈರ್ ಇನ್ಶೂರೆನ್ಸ್ ಕ್ಲೈಮನ್ನು ಮಾಡುವಂಥದ್ದು. ಇನ್ಶೂರೆನ್ಸ್ ಕಂಪನಿಯವರು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ಕಲೆ ಹಾಕಿ ಅವರು ಎಷ್ಟು ಕಾಂಪನ್ಸೇಟನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಅವರು ನಿರ್ಧಾರವನ್ನು ಮಾಡ್ತಾರೆ. ಸೊ ಯಾಕೆ ಮಾಡ್ತಾರೆ ಅಂತಂತಂದರೆ, ನಾವು ಹೇಗೆ ಕಂಡುಹಿಡ್ತೀವಿ ಅಂತಂದರೆ, ಇನ್ ದ ಮೋಸ್ಟ್ ಆಫ್ ದ ಇಯರ್ ವಿ ಆರ್ ನಾಟ್ calculations of the accounts of the due to caused by a fire in this year. ಈ ವರ್ಷದಲ್ಲಿ ಎಷ್ಟು ನಮಗೆ ಬೆಂಕಿಯಿಂದ ಅನಾಹುತ ಆಗಿದೆ ಅಂತ ಅಂದ್ಬಿಟ್ಟು ನಮಗೆ ಎಷ್ಟು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ, ಬೇಸ್ ಇಯರ್ ಅಂದರೆ ಪ್ರೀವಿಯಸ್ ಇಯರ್, ಈಗ 2020ನಲ್ಲಿ ನಮಗೆ ಬೆಂಕಿ ಅನಾಹುತ ಆಗಿದೆ ಅಂದರೆ 2019ನಲ್ಲಿ ನಮ್ಮದು ಬೇಸ್ ಇಯರನ್ನು ನಾವು 2019 ಟ್ರೇಡಿಂಗ್ ಅಕೌಂಟ್ ಮಾಡೋದ್ರ ಮುಖಾಂತರ, ನೆಕ್ಸ್ಟು 2020ನಲ್ಲಿ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಮಾಡೋದ್ರ ಮುಖಾಂತರ ಆನ್ ದ ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್ನ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಈಗ ನಾವು ಒನ್ ಬೈ ಒನ್ ನಾವು ಟರ್ಮಿನಾಲಜೀಸ್ ನೋಡ್ಕೊಂಬರೋಣ. ಫೈರ್ ಇನ್ಶೂರೆನ್ಸ್ ಕ್ಲೈಮ್ನಲ್ಲಿ ಮೊದಲಿಗೆ ವಾಟ್ ಈಸ್ ಮೀನ್ ಬೈ ದ ಫೈರ್ ಕ್ಲೈಮ್? ದ ಅಮೌಂಟ್ ಆಫ್ ಆ್ಯಕ್ಚುಯಲ್ ಲಾಸ್ ಕಲೆಕ್ಟೆಡ್ ಬೈ ದ ಇನ್ಶೂರೆನ್ಸ್ ಫ್ರಮ್ ಇನ್ಶೂರೆನ್ಸ್ ಕಂಪನಿ ಫಾರ್ ದ ಲಾಸ್ ಆಫ್ ಬಿಕಾಸ್ ದ ಡ್ಯಾಮೇಜ್ ಆಫ್ ಪ್ರಾಪರ್ಟಿ ಆಫ್ ಗೂಡ್ಸ್ ಬೈ ಫೈರ್, ಇಟ್ ಈಸ್ ಕಾಲ್ಡ್ ಫೈರ್ ಕ್ಲೈಮ್. ಯಾವುದೇ ಒಂದು ನಷ್ಟವನ್ನು ಆಗುವಂಥ ಸಂದರ್ಭ ಅಂತ ನಿರ್ಧರಿಸಿ ಇನ್ಶೂರೆನ್ಸ್ ಕಂಪನಿಯವರು ಅಮೌಂಟನ್ನು ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ, ಆಯಿತಾ. ಆ ಒಂದು ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಆ ಪ್ರಾಪರ್ಟಿಗೆ ನಾವೇನು ಕರಿತೀವಿ ಅಂತಂದರೆ ಫೈರ್ ಕ್ಲೈಮ್ ಅಂತ ನಾವು ಕರಿಬೋದು. ಇಲ್ಲಿ ಎರಡು ಟರ್ಮಿನಾಲಜಿ ಬರುತ್ತೆ, ಒಂದು ಇನ್ಶೂರರ್ ಮತ್ತು ಇನ್ನೊಂದು ಇನ್ಶೂರ್ಡ್. ಹಾಗಾದರೆ ಹೂ ಈಸ್ ಅನ್ ಇನ್ಶೂರ್ಡ್? ಎ ಪರ್ಸನ್ ಹೂ ಅಗ್ರೀಸ್ ಟು ಬಿಯರ್ಸ್ ದ ರಿಸ್ಕ್ ಆಫ್ ಲಾಸ್ ಅರೈಸಿಂಗ್ ಅನ್ ಅಕೌಂಟ್ ಆಫ್ ಲಾಸ್ ಆಫ್ ಸ್ಟಾಕ್, ಪ್ರಾಪರ್ಟಿ, ಪ್ರಾಫಿಟ್ ಎಕ್ಸೆಟ್ರಾ ಡ್ಯೂ ಟು calamities of and compensate such loss is a classed insurer. It is called a insurer. Next is the insured. The person who has suffered the loss and shift to the insurer, it is called the insured. Next, what is a premium? The consideration for which insurer will take up the burden of the loss is called a premium. ಆ ಇನ್ಶೂರೆನ್ಸ್ಗೆ ನಾವೇನನ್ನು ಕಟ್ಟುವನ್ನ ಆ ಕಂತಿಗೆ ನಾವೇನು ಕರಿತೀವಿ ಅಂತಂದರೆ ಪ್ರೀಮಿಯಮ್ ಅಂತ ನಾವಿಲ್ಲಿ ಕರೀಬೋದು. ನೆಕ್ಸ್ಟು, ವಾಟ್ ಈಸ್ ಅ ಸ್ಟಾಕ್ ಆಫ್ ಪಾಲಿಸಿ? ಎ ಫೈರ್ ಇನ್ಶೂರೆನ್ಸ್ ಪಾಲಿಸಿ ವಿಚ್ ಕವರ್ ದ ಲಾಸ್ ಆಫ್ ಸ್ಟಾಕ್ ಟ್ರೇಡ್, ಇಟ್ ಈಸ್ ಕಾಲ್ಡ್ ಲಾಸ್ ಆಫ್ ಸ್ಟಾಕ್ ಪಾಲಿಸಿ. Next, what is salvaged value? It is a very important. Salvaged value, it is refers to a goods saved from fire. The value of stock should be deducted from the value of stock on the date of the fire. The result of amount should be considered as the amount of stock lost by fire, the purpose of claim. ಅಂದರೆ ನಾವು 100% ಆಫ್ ಗೂಡ್ಸ್ ನಮಗಿಲ್ಲಿ ಫೈರ್ಡ್ ಆಗಿರುತ್ತೆ, ಅದರಲ್ಲಿ 100% ಆಫ್ ಗೂಡ್ಸ್ ಇರುತ್ತೆ, ಅದರಲ್ಲಿ 75% ಆಫ್ ಗೂಡ್ಸ್ ಏನಾಗಿರುತ್ತೆ ಡ್ಯೂ ಟು ಎ ಫೈರಿಂದ ನಮಗೆ ಲಾಸ್ ಆಗಿರುತ್ತೆ. ರಿಮೈನಿಂಗ್ 25% ಆಫ್ ದ ಗೂಡ್ಸ್ ಏನಾಗಿರುತ್ತೆ ಸೇವ್ಡ್ ಫ್ರಮ್ ಫೈರ್, ಅಂಡ್ ದಟ್ ಈಸ್ ವ್ಯಾಲ್ಯೂ, ಇಟ್ ಈಸ್ ಕಾಲ್ಡ್ ಸಾಲ್ವೇಜ್ಡ್ ವ್ಯಾಲ್ಯೂ ಅಂತ ನಾವು ಇಲ್ಲಿ ಕರಿತೀವಿ, 25%. ನೆಕ್ಸ್ಟ್, ಹೌ ಡು ಯು ಕ್ಯಾಲ್ಕುಲೇಟ್ ದ ಗ್ರಾಸ್ ಪ್ರಾಫಿಟ್ ರೇಷಿಯೋ? ಹೇಗೆ ಮಾಡ್ಬೋದು ಗ್ರಾಸ್ ಪ್ರಾಫಿಟ್ ರೇಷಿಯೋನ ಅಂತಂದರೆ, ದ ಗ್ರಾಸ್ ಪ್ರಾಫಿಟ್ ರೇಷಿಯೋ ಈಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಅಂತ ನಾವಿಲ್ಲಿ ಮಾಡ್ಕೊಳ್ಬೋದು. ನೆಕ್ಸ್ಟ್, ಅನದರ್ ಇಂಪಾರ್ಟೆಂಟ್ ಟರ್ಮಿನಾಲಜಿ, ವಾಟ್ ಈಸ್ ಎ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್? The memorandum of trading account is an account which is prepared to ascertain the stock on the date of the fire. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡುವಂಥದ್ದು, ಆಯಿತಾ. ನೆಕ್ಸ್ಟ್, ವಾಟ್ ಈಸ್ ಆ್ಯನ್ ಆವರೇಜ್ clause? Average clause is and when it is applicable.
Average clause is a provisions included a fire insurance policy to discourage the under insurance policy to discourage the under insurance stock of any asset. The clause is applicable when insured insures is stock or property below its true value. One of the important formula can be calculated under average clause. Number 1, so amount of claim or loss of stock into policy amount divided by stock on the date of the fire. Okay, ನಾವು ಮುಂದಿನ ಒಂದು ಸ್ಟೆಪ್ಸ್ಗಳು ನಾವು ನಮಗೆ ಈಸಿಲಿ ಗೊತ್ತಾಗುತ್ತೆ ಹೇಗೆ ನಮಗೆ ಕ್ಯಾಲ್ಕುಲೇಷನ್ಸ್ ಆಫ್ ಆ್ಯಕ್ಚುಲ್ ಲಾಸ್ ಸಿಗುತ್ತೆ ಅಥವಾ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಸಿಗುತ್ತೆ ನಾವು ನೋಡ್ಕೊಳ್ಳೋಣ. ನೆಕ್ಸ್ಟು ವೆನ್ ದ ಅವರೇಜ್ ಕ್ಲಾಸ್ ಡಸಂಟ್ ಬಿಕಮ್ ಅಪ್ಲಿಕಬಲ್, ಇದನ್ನು ನಾವು ನೋಡ್ಕೊಳ್ಬೋದು. ವಾಟ್ ಈಸ್ ದ ಆಬ್ಜೆಕ್ಟಿವ್ಸ್ ಆಫ್ ಇನ್ಸರ್ಷನ್ ಆಫ್ ಅವರೇಜ್ ಕ್ಲಾಸ್ ಇನ್ ದ ಫೈರ್ ಕ್ಲೈಮ್, ಆಯಿತಾ. ಸೊ ನಾವು ವೆರಿ ಇಂಪಾರ್ಟೆಂಟ್ ಟರ್ಮಿನಾಲಜಿ, ನಾವು ಮುಂದಿನ ಒಂದು ಸ್ಟೆಪ್ಸ್ಗೆ ಹೋಗೋಣ. ಅಂಡರ್ ದ ಫೈರ್ ಇನ್ಶೂರೆನ್ಸ್ ಕ್ಲೈಮ್ನಲ್ಲಿ ವಾಟ್ ಆರ್ ದ ಸ್ಟೆಪ್ಸ್ ಟು ಬಿ ಫಾಲೋಡ್, ಹೇಗೆ ಮಾಡ್ಬೋದು ನಾವಿಲ್ಲಿ ಅಂತಂತಂದರೆ ದ ಸ್ಟೆಪ್ಸ್ ಟು ಬಿ ಫಾಲೋಡ್ ಅಂಡರ್ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಮೇನ್ಲಿ 5 ಸ್ಟೆಪ್ಸ್ ಆರ್ ಟು ಬಿ ಪ್ರಿಪೇರ್ಡ್. 5 ಸ್ಟೆಪ್ಸ್ಗಳನ್ನು ಮಾಡ್ಬೋದು ಇಲ್ಲಿ. ಫಸ್ಟ್ ಸ್ಟೆಪ್ ಏನಂತಂದರೆ ಪ್ರಿಪರೇಷನ್ಸ್ ಆಫ್ ಟ್ರೇಡಿಂಗ್ ಅಕೌಂಟ್. ನಂಬರ್ 1. ನಂಬರ್ 2, ಕ್ಯಾಲ್ಕುಲೇಷನ್ಸ್ ಆಫ್ ಗ್ರಾಸ್ ಪ್ರಾಫಿಟ್ ರೇಷಿಯೋ. ನಂಬರ್ 3, calculations of or preparations of memorandum of trading account. Number 4th one, calculations of actual loss. Next, number 5, calculations of average clause. Next, step number 1, format for trading account. Format for trading account 2019, ಇಲ್ಲಿ ನಾವು 2 ವರ್ಷ ಮಾಡ್ಕೊಳ್ತೀವಿ, 2019 and 2020. ಆದರೆ ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್ ಕ್ಯಾಲ್ಕುಲೇಷನ್ ಮಾಡೋದು 2020 ಆದರೆ ಅದರ ಪ್ರೀವಿಯಸ್ ಇಯರ್ ಬೇಸ್ ಇಯರ್ ತಗೊಳ್ತೀವಿ, ಆಯಿತಾ, 2019, ದಟ್ ಈಸ್ ಟ್ರೇಡಿಂಗ್ ಅಕೌಂಟ್. ಸೊ ಹಿಯರ್ ಸ್ಟೆಪ್ ನಂಬರ್ 1, ಫಾರ್ಮ್ಯಾಟ್ ಆಫ್ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ 2019ನಲ್ಲಿ 2 ಸೆಡ್ನಲ್ಲಿ ನೋಡಿ ಇಲ್ಲಿ ಏನು ಮಾಡಿದೀವಿ ಅಂತಂದರೆ ಪರ್ಟಿಕ್ಯುಲರ್ಸ್ ಕಾಲಮ್, ಅಮೌಂಟ್ ಕಾಲಮ್, ಪರ್ಟಿಕ್ಯುಲರ್ಸ್ ಕಾಲಮ್, ಅಮೌಂಟ್ ಕಾಲಮ್, ಈ ಥರ ಕಾಲಮ್ ಹಾಕ್ಕೊಂಡು ಫಸ್ಟ್ ಸ್ಟೆಪ್ ಯಾವುದು ಅಂತಂದರೆ ಓಪನಿಂಗ್ ಸ್ಟಾಕ್. ನೆಕ್ಸ್ಟ್ ಪರ್ಚೇಸಸ್ ಇನ್ನರ್ ಕಾಲಮ್ ತಗೊಳ್ಳಿ, ಲೆಸ್ ಪರ್ಚೇಸಸ್ ರಿಟರ್ನ್ ಫಾರ್ ದ ಇಯರ್ 2019 ಇದ್ರೆ ಹಾಕೊಳ್ಳಿ. ನೆಕ್ಸ್ಟ್ ವೇಜಸ್ ಆಗಿರ್ಬೋದು ಅಥವಾ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಥವಾ ಡೈರೆಕ್ಟ್ ವೇಜಸ್ ಆಗಿರ್ಬೋದು, ಎನಿ ಒನ್. ನೆಕ್ಸ್ಟ್ ಲಾಸ್ಟ್ ಒನ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ಓಕೆ, ನೆಕ್ಸ್ಟ್ ಮೂವಿಂಗ್ ಟು ಬೈ ಸೈಡ್, ಫಸ್ಟ್ ಒನ್ ಸೇಲ್ಸ್ ಇನ್ನರ್ ಕಾಲಮ್, ಲೆಸ್ ಸೇಲ್ಸ್ ರಿಟರ್ನ್ಸ್ ಡಿಡಕ್ಟ್ ಮಾಡಿಕೊಂಡು ಔಟ್ರ್ ಕಾಲಮ್ ಹಾಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಒನ್ ಕ್ಲೋಸಿಂಗ್ ಸ್ಟಾಕ್ ಫಾರ್ ದ ಇಯರ್ 2019. So, when credit is more than the debit ಆದಂಥ ಸಂದರ್ಭದಲ್ಲಿ the difference is to be called it gross profit. Okay, gross profit carried on, that is balancing figure. Next, we are moving to step number 2. Calculations of gross profit ratio. Calculations of gross profit ratio. So here gross profit ratio, the gross profit ratio is equal to gross profit divided by sales into 100. ನಾವಿಲ್ಲಿ ನೋಡ್ಬೋದು, ಇಲ್ಲಿ ಗ್ರಾಸ್ ಪ್ರಾಫಿಟ್ ಎಲ್ಲಿದೆ, ಈ ವ್ಯಾಲ್ಯೂ. ಸೇಲ್ಸ್ ಯಾವುದು, ದಿಸ್ ವ್ಯಾಲ್ಯೂ. ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡಿಕೊಂಡಾಗ ನಮಗೆ ಇಲ್ಲಿ ಒಂದು ಪರ್ಸೆಂಟೇಜ್ ಬರುತ್ತೆ, 20%, 25%, 30, 35, 40, ಡಿಪೆಂಡ್ಸ್ ಆನ್ ದ ಪ್ರಾಬ್ಲಮ್ ಇಟ್ ಸೆಲ್ಫ್. ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸ್ಟೆಪ್ ನಂಬರ್ 3, ಫಾರ್ಮ್ಯಾಟ್ ಫಾರ್ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್. ಸೊ ಫಾರ್ ದ ಇಯರ್ 2020, ಇದು ಸೇಮ್ ಸ್ಟೆಪ್ ನಂಬರ್ 1 ಟ್ರೇಡಿಂಗ್ ಅಕೌಂಟು. ನಾವು ಸ್ಟೆಪ್ ನಂಬರ್ 1 ಮಾಡೋದು 2019, ಬಟ್ ಸ್ಟೆಪ್ ನಂಬರ್ 3 ಮಾಡೋದು 2020. ಇದು ಮೋಸ್ಟ್ ಇಂಪಾರ್ಟೆಂಟ್. ವಿ ನೋ ದಿಸ್ ಅಕೌಂಟ್ ಇಸ್ ಟು ಬಿ ಮೇಂಟೈನ್ ಆರ್ ಪ್ರಿಪೇರ್ಡ್ ಫಾರ್ ದ ಪರ್ಪಸ್ ಆಫ್ ಟು ನೋ ದ ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್. ಇದಕ್ಕೋಸ್ಕರ ನಾವು ಮಾಡ್ತೀವಿ ಇಲ್ಲಿ. ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಏನು ನೋಡಿ, ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್. 2019 for the next year opening stock. Okay, next year opening stock. Next,
As usually, purchases for the year 2020, less purchases written. Next, wages. Next, manufacturing expenses. Here, next buy side nalli sales ಬರ್ಕೊಳ್ಳಿ. Next to sales returns you can enter. The most important thing is we know that gross profit 20%, 25% like that, okay, percentage. The gross profit ಅನ್ನು ಏನು ಮಾಡ್ಕೊಳ್ತೀರಾ ಅಂತಂದರೆ gross profit ratio-ನ you can calculate it on the basis of gross profit ratio. ಇದು ಆನ್ ದ ಸೇಲ್ಸ್ ಮೇಲೆ ಮಾಡ್ಕೋಬೇಕು. ಸೇಲ್ಸ್ ಇಂಟು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ 100 ಅನ್ನು ಮಾಡ್ಕೊಳ್ಳಿ. ವಿ ಗಾಟ್ ದ ವ್ಯಾಲ್ಯೂ ಗ್ರಾಸ್ ಪ್ರಾಫಿಟ್. ಓಕೆ, ಎಸ್. ನೆಕ್ಸ್ಟ್, ಫೈನಲಿ ವೆನ್ ದ ಡೆಬಿಟ್ ಈಸ್ ಮೋರ್ ದೆನ್ ದ ಕ್ರೆಡಿಟ್ ವಿ ಕ್ಯಾನ್ ಕಾಲ್ ಇಟ್ ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾವಿಲ್ಲಿ ಮೇನ್ ಮಾಡುವಂಥ ಉದ್ದೇಶ ಏನಂತಂತಂದರೆ ಇಲ್ಲಿ ನಾವು ವಿ ಐಡೆಂಟಿಫೈ ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್. ಓಕೆ, ಎಸ್. ನೆಕ್ಸ್ಟ್, ಸ್ಟೆಪ್ ನಂಬರ್ ಫೋರ್ತ್ ವಿ ಕ್ಯಾಲ್ಕುಲೇಷನ್ಸ್ ಆಫ್ ಆ್ಯಕ್ಚುಯಲ್ ಲಾಸ್. ನೀವು ಸ್ಟೆಪ್ ನಂಬರ್ 3 ಮಾಡಿರ್ತೀರ. ಅಲ್ಲಿ ಏನು ಬಂದಿರುತ್ತೆ ನಮಗಿಲ್ಲಿ? ಸ್ಟೆಪ್ ನಂಬರ್ 3ನಲ್ಲಿ ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್ ಇದು ಬಂದಿರುತ್ತೆ, ಅದನ್ನು ಹಾಕೊಳ್ಳಿ. ಸ್ಟೆಪ್ ನಂಬರ್ 4ನಲ್ಲಿ ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್ ಲೆಸ್ ಸಾಲ್ವೇಜ್ಡ್ ವ್ಯಾಲ್ಯೂ. ಈಗ ಆಲ್ರೆಡಿ ಐ ಎಕ್ಸ್ಪ್ಲೈನ್ ವಾಟ್ ಯು ಮೀನ್ ಬೈ ದ ಸಾಲ್ವೇಜ್ಡ್ ವ್ಯಾಲ್ಯೂ. ಸಾಲ್ವೇಜ್ಡ್ ವ್ಯಾಲ್ಯೂ ಇಫ್ ಎನಿ ಗೂಡ್ಸ್ ಆರ್ ಸೇವ್ಡ್ ಫ್ರಮ್ ದ ಫೈರಿಂದ ಅನಾಹುತ ಆಗಿದ್ದನ್ನು ನಾವಿಲ್ಲಿ ಏನಾದ್ರೂ ಮಿಕ್ಕಿದಂಥ ಒಂದು ಗೂಡ್ಸ್ಗಳನ್ನು ನಾವಿಲ್ಲಿ ಏನು ಕರಿಬೋದು ಅಂತಂದರೆ ಸಾಲ್ವೇಜ್ಡ್ ವ್ಯಾಲ್ಯೂ ಅಂತ ನಾವಿಲ್ಲಿ ಕರಿಬೋದು. ಆಯಿತಾ? ಸೊ ಇದನ್ನು ಲೆಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು, ಇಫ್ ಎನಿ ಎಕ್ಸ್ಪೆನ್ಸಸ್ ಆನ್ ಎಸ್ಟಿಂಗ್ವಿಶ್ ಆಫ್ ಫೈರ್, ಬೆಂಕಿ ಅನಾಹುತ ಆಗುವಂಥ ಸಂದರ್ಭದಲ್ಲಿ ಏನಾದರೂ ಎನಿ ಎಕ್ಸ್ಪೆನ್ಸಸ್ ಆರ್ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಆದರೆ ಅದನ್ನು ಕೂಡ ಎಕ್ಸ್ಪೆನ್ಸಸ್ಗಳನ್ನು ಎಕ್ಸ್ಟ್ರಾ ಆದರೆ ಆ್ಯಡಪ್ ಮಾಡ್ಕೊಳ್ಳಿ. ಆ್ಯಡಪ್ ಮಾಡಿಕೊಂಡ್ರೆ ಬಂದಿದ್ದನ್ನು ಏನು ಟ್ರೀಟ್ಮೆಂಟ್ ಮಾಡ್ಕೊಳ್ತೀರ ಅಂತಂದರೆ ಆ್ಯಕ್ಚುಯಲ್ ಲಾಸ್. ಓಕೆ, ಸ್ಟೆಪ್ ನಂಬರ್ 1 ವಿ ನೋ ದಟ್ ಏನು ಮಾಡ್ತೀರಾ, ಆ್ಯಕ್ಚುಯಲ್ ಲಾಸನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಮಾಡ್ಕೊಳ್ತೀರಾ. ನೆಕ್ಸ್ಟ್, ಸ್ಟೆಪ್ ನಂಬರ್ 5, ಲಾಸ್ಟ್ ಸ್ಟೆಪ್, ವೆರಿ ಇಂಪಾರ್ಟೆಂಟ್. ಕ್ಯಾಲ್ಕುಲೇಷನ್ಸ್ ಆಫ್ ಅವರೇಜ್ ಕ್ಲಾಸ್ ಆರ್ ಅಮೌಂಟ್ ಆಫ್ ಕ್ಲೈಮ್. ಈಗ ಇನ್ಶೂರೆನ್ಸ್ ಕಂಪನಿಯವರು ಎಷ್ಟು ಕೊಡ್ತಾರೆ ಅಂತಂತಂದರೆ ಡಿಪೆಂಡ್ಸ್ ಆನ್ ದ ಪ್ರಾಬ್ಲಮ್. ಈಗ ಎಷ್ಟು ಕೊಡ್ತಾರೆ ನೋಡೋಣ. ಈಗ ಅವರೇಜ್ ಕ್ಲಾಸ್ ಈಸ್ ಈಕ್ವಲ್ ಟು, ಇದು ಯಾವಾಗ ಬರುತ್ತೆ ಅಂತಂದರೆ ಇಫ್ ಗಿವನ್ ಇನ್ ದ ಪ್ರಾಬ್ಲಮ್ ಇನ್ಶೂರೆನ್ಸ್ ಪಾಲಿಸಿ ಅಮೌಂಟನ್ನು ಪ್ರಾಬ್ಲಮ್ಸಲ್ಲಿ ಕೊಟ್ಟಾಗ ಮಾತ್ರ, ಇಲ್ಲ ಅಂತ ಹೇಳಿದರೆ ಬರೋದಿಲ್ಲ. ಆಯಿತಾ? ಸೊ ಇನ್ಶೂರೆನ್ಸ್ ಪಾಲಿಸಿ ಅಮೌಂಟನ್ನು ಕೊಟ್ಟಾಗ ಮಾತ್ರ ನಾವು ಎಕ್ಸ್ಟ್ರಾ ಸ್ಟೆಪ್ ನಂಬರ್ 5 ಮಾಡ್ತೀವಿ. ಅದರ್ವೈಸ್ ದಿಸ್ ಸ್ಟೆಪ್ ಈಸ್ ಸ್ಕಿಪ್. ನೆಕ್ಸ್ಟ್, ಸ್ಟೆಪ್ ನಂಬರ್ 5 ಏನು ಮಾಡ್ತೀರ ಅಂತಂದರೆ ಅವರೇಜ್ ಕ್ಲಾಸ್ ಈಸ್ ಈಕ್ವಲ್ ಟು ಸ್ಟೆಪ್ ನಂಬರ್ 4 ನೀವೇನು ಮಾಡಿರ್ತೀರ ಅಂತಂದರೆ ಆ್ಯಕ್ಚುಯಲ್ ಲಾಸ್ ಇಂಟು ಪಾಲಿಸಿ ಅಮೌಂಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್ ಇಟ್ ಸೆಲ್ಫ್ divided by stock on the date of the fire, that is step number 3. That means finally ಹೇಳಬೇಕು ಅಂತಂದರೆ ಸ್ಟೆಪ್ ನಂಬರ್ 4 ಇಂಟು ಪಾಲಿಸಿ ಅಮೌಂಟ್ ಡಿವೈಡೆಡ್ ಬೈ ಸ್ಟೆಪ್ ನಂಬರ್ 3. ದಟ್ಸ್ ಎನಫ್. ಓಕೆ, ಸೊ ಇಷ್ಟು ಸ್ಟೆಪ್ಸ್ಗಳು ಭಾಳ ಈಸಿ ಇರುತ್ತೆ. ಈ ಸ್ಟೆಪ್ಸ್ಗಳನ್ನು ನಾವು ಮುಂದೆ ಪ್ರಾಬ್ಲಮ್ಸ್ ಬರ್ತಕ್ಕಂಥ ಪ್ರೀವಿಯಸ್ ಕ್ವಶನ್ಸನ್ನು ನಾನು ಮಾಡ್ತೇನೆ, 5 marks ಆ್ಯಂಡ್ 15 marks. ಸೊ ಲೆಟ್ ವಿ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಸೆಷನ್. ಓಕೆ, ಥ್ಯಾಂಕ್ ಯು. So before that I am closing this session. So one more time we will recall again steps. Okay, steps to be followed under fire insurance claim. There are totally 5 steps. Number 1, preparations of trading account. Trading account we prepare to identify for the purpose of gross profit. Step number 2, calculations of gross profit ratio. Gross profit ratio ಹೇಗೆ ಮಾಡ್ಕೊಳ್ತೀವಿ? gross profit ratio is equal to gross profit divided by sales into 100. Step number 3, gross profit ಮಾಡಾದ್ಮೇಲೆ step number 3, preparations of memorandum of trading account. ಮಾಡ್ಕೊಳ್ತೀವಿ. memorandum of trading account to prepare for the purpose of to know the stock on the date of the fire. Step number 4th one, calculations of actual loss. ಈ actual loss ಇಂದ less salvage values less ಮಾಡ್ಕೊಳ್ಳಿ. Next, step number 5, calculations of average clause. Average clause is equal to
actual loss into policy amount divided by stock on the date of the 5 year. ಓಕೆ, ಇಷ್ಟು ಸ್ಟೆಪ್ಸ್ಗಳನ್ನು ನಾವಿಲ್ಲಿ ಮಾಡಬಹುದಾಗಿದೆ. ನೆಕ್ಸ್ಟ್ ಸೆಷನ್ ವಿ ವಿಲ್ ಕ್ಯಾಲ್ಕುಲೇಟ್ ಫಾರ್ ದ ಪ್ರೀವಿಯಸ್ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.